ನಮಸ್ಕಾರ, ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಕರ್ನಾಟಕದಲ್ಲಿ ಬಿಸಿಲಿನ ಝಳ ಜಾಸ್ತಿಯಾಗಿದೆ, ಇನ್ನೂ ಹೆಚ್ಚಾಗತ್ತಂತೆ. ಮುಂದಿನ ದಿವಸಗಳಲ್ಲಿ ಇಂಥ ತೀವ್ರವಾದ ಬಿಸಿಲು ಕಾಣಿಸಿಕೊಳ್ಳಲಿದೆ ಅಂತ ಹೇಳ್ತಾ ಇದೆ ಭಾರತೀಯ ಹವಾಮಾನ ಇಲಾಖೆ. ಈ ಮುನ್ಸೂಚನೆಯನ್ನ ಕೊಟ್ಟಂತಹ ಬೆನ್ನಲ್ಲೇ ಈ ಬಾರಿ ಕರ್ನಾಟಕದ ಬೆಂಗಳೂರು ಸೇರಿದಂತೆ ಹಲವೆಡೆ, ಅಂದ್ರೆ ದೆಹಲಿ ಇರಬಹುದು, ಆ ಮಾದರಿಯ ಬಿಸಿಲು ಕಾಣಿಸಿಕೊಳ್ಳಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜನರು ಆತಂಕ ಪಡುವುದು ಬೇಡ, ಈ ಆತಂಕ ಹೆಚ್ಚಾಗುವುದಕ್ಕೆ ಕಾರಣವೂ ಬೇಡ. ಬಿಸಿಲು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವಂತಹ ವಿವರ ನಾನು ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ರಾಜ್ಯದಲ್ಲಿ ತೀವ್ರ ಬಿಸಿಲು ತೀವ್ರವಾಗಿ ಹೆಚ್ಚಳವಾಗ್ತಾ ಇದೆ ದಿನೇ ದಿನ. ಶಾಖದ ಅಲೆಯ ಸಂದರ್ಭದಲ್ಲಿ ಏನು ಮಾಡಬೇಕು, ಬಿಸಿಲಿನ ತಾಪ ಹೆಚ್ಚಾದ್ರೆ ಏನೆಲ್ಲ ಮಾಡಬಾರದು ಅನ್ನೋ ವಿವರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಶಾಖದ ಅಲೆ ಅಥವಾ ತೀವ್ರ ಬಿಸಿಲಿನಿಂದ ನಾವು ಸಹ ಅಂದ್ರೆ ಪೂರ್ತಿಯಾಗಿ ಸಾವು ಸಂಭವಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ದೈಹಿಕವಾಗಿ ನಮ್ಮನ್ನ ನಾವು ಆ ಒತ್ತಡಕ್ಕೆ ಒಡ್ಡಿಕೊಳ್ಳಬಾರದು. ಇದು ಕಾರಣವಾಗಬಹುದು ನಮ್ಮ ಸಾವಿಗೆ. ಇನ್ನು ಶಾಖದ ಅಲೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೆಲವೊಂದು ಅಗತ್ಯ ಕ್ರಮಗಳನ್ನ ಈ ಬೇಸಿಗೆಯಲ್ಲಿ ನಾವು ತೆಗೆದುಕೊಳ್ಳೋದು ಬಹಳಾನೇ ಒಳ್ಳೆಯದು. ವಿಶೇಷವಾಗಿ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 3 ಗಂಟೆಯ ಈ ಅವಧಿಯಲ್ಲಿ ಬಿಸಿಲಿನಲ್ಲಿ ಎಲ್ಲೋ ಹೊರಗೆ ಹೋಗೋದನ್ನ ತಪ್ಪಿಸಬೇಕು. ಇನ್ನು ಬಾಯಾರಿಕೆ ಆಗದಿದ್ರೂ ಸಾಕಷ್ಟು ನೀರನ್ನ ಕುಡಿತಾನೆ ಇರಬೇಕು ಬೇಸಿಗೆಯಲ್ಲಿ. ಅಲ್ಲದೆ ಸಾಧ್ಯವಾದಷ್ಟು ನಾವು ಹೈಡ್ರೇಟೆಡ್ ಆಗಿ ಇರೋಕೇನೆ ಪ್ರಯತ್ನ ಮಾಡಬೇಕು. ಇನ್ನು ಬಟ್ಟೆಯ ವಿಚಾರಕ್ಕೆ ಬಂದ್ರೆ ಅತ್ಯಂತ ಹಗುರವಾದಂತಹ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನ ಧರಿಸಬೇಕು. ಬಿಸಿಲಿನಲ್ಲಿ ಹೊರ ಹೋಗುವಾಗ ಬಿಸಿಲು ನೇರವಾಗಿ ನಮ್ಮ ಮೈ ಮೇಲೆ ಬೀಳದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಇವತ್ತಿನ ಮಾರ್ಕೆಟ್ ನಲ್ಲಿ ಅದಕ್ಕೆ ಹಲವಾರು ರೀತಿಯ ಉಡುಪುಗಳು ಸಹ ಸಿಗುತ್ತೆ. ಇನ್ನು ಕಪ್ಪು ಕನ್ನಡಕ, ಛತ್ರಿ, ಟೋಪಿ ಹಾಗೂ ಶೂ ಇವುಗಳನ್ನೆಲ್ಲ ಧರಿಸಬೇಕು ಬಿಸಿಲಿನ ತಾಪದಿಂದ ನಾವು ತಪ್ಪಿಸಿಕೊಳ್ಳೋಕೆ. ಇನ್ನು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಾವು ತಪ್ಪದೆ ಒಂದು ನೀರಿನ ಬಾಟಲಿಯನ್ನ ಕ್ಯಾರಿ ಮಾಡಬೇಕು. ನಮ್ಮೊಂದಿಗೆ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಲೇಬೇಕಾಗತ್ತೆ. ಬಿಸಿಲು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಮದ್ಯಪಾನ ಮಾಡೋದಾಗ್ಲಿ, ಪದೇ ಪದೇ ಚಹಾ ಕುಡಿಯೋದಾಗ್ಲಿ, ಕಾಫಿ ಅಭ್ಯಾಸ ಇರುವಂತಹವರು ಅದನ್ನ ಅವಾಯ್ಡ್ ಮಾಡಬೇಕು. ಜಾಸ್ತಿ ಅಂದ್ರೆ ಇಲ್ಲಿ ತಂಪು ಪಾನೀಯಗಳನ್ನ ಕುಡಿಯೋದಕ್ಕೆ ಹೇಳ್ತಾರೆ. ತಂಪು ಪಾನೀಯಗಳನ್ನ ಕುಡಿಬಹುದು ಮತ್ತು ಎಳನೀರಿಗೂ ಬಹಳ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಇನ್ನು ಮಾಂಸಾಹಾರ ಅಥವಾ ಹೆಚ್ಚಿನ ಪ್ರೋಟೀನ್ ಯುಕ್ತ ಆಹಾರವನ್ನ ತೆಗೆದುಕೊಳ್ಳೋದನ್ನ ಆದಷ್ಟು ತಪ್ಪಿಸಬೇಕು ಬೇಸಿಗೆಯಲ್ಲಿ. ಮುಖ್ಯವಾಗಿ ತಣ್ಣಗಿರುವಂತಹ ಆಹಾರವನ್ನ ಸೇವಿಸೋಕೆ ಹೋಗಬೇಡಿ ಅಂತ. ಸದಾ ಕೈ ಫ್ರಿಡ್ಜ್ ಮೇಲೆ ಹೋಗುತ್ತೆ. ಫ್ರಿಡ್ಜ್ ಒಳಗಿರುವಂತಹ ನೀರನ್ನ ಮತ್ತು ಆ ಪದಾರ್ಥಗಳನ್ನ ತೆಗೆದುಕೊಂಡು ತಿಂದು ಬಿಡ್ತೀವಿ, ಕುಡಿದು ಬಿಡ್ತೀವಿ. ಆದ್ರೆ ಅದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಬಿಸಿ ಆಹಾರವನ್ನೇ ಸೇವಿಸಿ ಅಂತ ವೈದ್ಯರು ಸಲಹೆ ಕೊಡ್ತಾರೆ. ಇನ್ನು ನೀವು ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಕೆಲಸ ಮಾಡುವವರಾಗಿದ್ರೆ, ವರ್ಕಿಂಗ್ ಅನ್ನುವಂಥದ್ದಿದ್ರೆ, ಟೋಪಿ ಅಥವಾ ಛತ್ರಿಯನ್ನ ಬಳಸಿ ತಲೆಗೆ, ಕುತ್ತಿಗೆಗೆ ಮತ್ತು ನಿಮ್ಮ ಕೈಕಾಲುಗಳಿಗೆ ಕವರ್ ಆಗುವಂತೆ ಬಟ್ಟೆಯನ್ನ ಧರಿಸಿ. ಅತ್ಯಂತ ತಾಪಮಾನ ಇರುವುದರಿಂದ ಚರ್ಮದ ಮೇಲೂ ಅದು ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಮಕ್ಕಳು ಅಥವಾ ಸಾಕು ಪ್ರಾಣಿಗಳನ್ನ ನಿಲ್ಲಿಸಿದಂತ ವಾಹನಗಳಲ್ಲಿ ಬಿಡೋಕ್ ಹೋಗಬೇಡಿ. ಮೂರ್ಛೆ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ರೆ ಅದರ ಬಗ್ಗೆ ಖಂಡಿತವಾಗಿಯೂ ಕಾಳಜಿಯನ್ನ ವಹಿಸಿ ಕೂಡಲೇ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಿ. ಇನ್ನು ದೇಹವನ್ನ ಹೈಡ್ರೇಟ್ ಆಗಿಡೋದು ಬೇಸಿಗೆಯಲ್ಲಿ ಬಹಳ ಉಪಯುಕ್ತ. ಯಾವ ಕಾರಣಕ್ಕೂ ಕೂಡ ನಿರ್ಜಲೀಕರಣವಾಗದಂತೆ ನಾವು ನೋಡಿಕೊಳ್ಳಬೇಕಾಗತ್ತೆ. ಆ ಕಾರಣಕ್ಕೆ ನಿಂಬೆ ರಸ, ಮಜ್ಜಿಗೆ, ಲಸ್ಸಿ ಅಥವಾ ಮನೆಯಲ್ಲಿ ತಯಾರಿಸಿದ ಯಾವುದೇ ತಂಪು ಪಾನೀಯಗಳಿದ್ರು, ಹಣ್ಣಿನ ರಸಗಳಿದ್ರು ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಸೇವಿಸ್ತಾ ಹೋಗಿ ಮತ್ತು ORS ಬಳಸೋದನ್ನು ಕೂಡ ವೈದ್ಯರು ಸಲಹೆ ನೀಡ್ತಾರೆ. ಇನ್ನ ಬೇಸಿಗೆಯಲ್ಲಿ ನಿಮ್ಮ ಸಾಕು ಪ್ರಾಣಿಗಳ ಬಗ್ಗೆ ಕೂಡ ನೀವು ಗಮನ ವಹಿಸಬೇಕಾಗತ್ತೆ. ಪ್ರಾಣಿಗಳನ್ನ ಆದಷ್ಟು ನೆರಳಿನಲ್ಲಿ ಇರಿಸಿ. ಅವುಗಳಿಗೆ ಬೇಕಾದಂತಹ ಕುಡಿಯೋಕೆ ನೀರು, ಸಾಕಷ್ಟು ಪ್ರಮಾಣದಲ್ಲಿ ಆಹಾರವನ್ನ ಒದಗಿಸಿ. ಇನ್ನು ನಿಮ್ಮ ಮನೆಯನ್ನ ಇರಿಸುವಂತಹ ಬಿಸಿಲು ಹೆಚ್ಚಾಗಿ ಬೀಳದಂತೆ ಪರದೆಗಳನ್ನ ಹಾಕಿ. ನಿಮ್ಮ ಕಿಟಕಿ ಮತ್ತು ಬಾಗಿಲಿನಿಂದ ಹೆಚ್ಚು ತಾಪಮಾನ ಉಂಟಾಗದಂತೆ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ರಾತ್ರಿಯ ವೇಳೆಯಲ್ಲಿ ಕಿಟಕಿಯನ್ನ ತೆಗೆಯಿರಿ. ಉತ್ತಮವಾದ ಹವೆ ಆಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಫ್ಯಾನ್ ಇರ್ಬೋದು. ಇನ್ನು ಒದ್ದೆ ಬಟ್ಟೆಗಳನ್ನ ಬಳಸೋದು ಮತ್ತು ಆಗಾಗ ಅವುಗಳನ್ನ ತಣ್ಣೀರಿನಲ್ಲಿ ತೊಳೆಯೋದು ಮತ್ತು ನೀವು ದಿನಕ್ಕೆ 2 ಬಾರಿ ಸ್ನಾನ ಮಾಡೋದು ಬೇಸಿಗೆಯಲ್ಲಿ ಸಲಹೆ ನೀಡಲಾಗುತ್ತೆ. ಇನ್ನು ಶಾಖದ ಅಲೆಯಿಂದ ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮಗಳಿದೆಯಲ್ಲ, ಅದರಿಂದ ತಪ್ಪಿಸಿಕೊಳ್ಳೋಕೆ, ನಿರ್ಜಲೀಕರಣ ಆಗದಂತೆ ನೋಡಿಕೊಳ್ಳೋಕೆ, ಶಾಖದಿಂದ ಬಳಲುವಿಕೆ ಹಾಗೂ ನಿಶಕ್ತಿ ಹೆಚ್ಚಾಗೋಕೆ, ಅವಾಗವಾಗ ಮೂರ್ಛೆ ಬಂದ್ರೆ ತೀವ್ರ ಜ್ವರ ಉಂಟಾಗುವಂತಹ ಸಾಧ್ಯತೆ ಕೂಡ ಬಿಸಿಲಿನಲ್ಲಿ ಇರುತ್ತೆ. ಈ ಎಲ್ಲ ಸಾಧ್ಯತೆಗಳಿಂದ ನಮಗೆ ಆಯಾಸವಾಗಬಹುದು ಅಥವಾ ಅವಾಗವಾಗ ತಲೆ ತಿರುಗುವಿಕೆ ಕೂಡ ಸಂಭವಿಸಬಹುದು, ತಲೆನೋವು ಬರಬಹುದು, ವಾಕರಿಕೆ, ವಾಂತಿ, ಸ್ನಾಯು ಸೆಳೆತ, ಹೀಗೆ ಅನೇಕ ರೀತಿಯ ರೋಗದ ಲಕ್ಷಣಗಳು ಈ ಬಿಸಿಲಿನಲ್ಲಿ ನಮಗೆ ಕಾಣಿಸಿಕೊಳ್ಳಬಹುದು. ಬೆವರು ಸರ್ವೇ ಸಾಮಾನ್ಯವಾಗಿ ಈ ಬಿಸಿಲಿನಲ್ಲಿ
ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಅತಿಯಾದ ಬಿಸಿಲಿನಿಂದ ಯಾರಾದ್ರೂ ಸಮಸ್ಯೆಗೆ ಒಳಗಾದ್ರೆ ಕೂಡಲೇ ಆ ವ್ಯಕ್ತಿಯನ್ನ ತಂಪಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅವರನ್ನ ಆರೈಕೆ ಮಾಡಿ ಮತ್ತು ಒದ್ದೆಯಾದಂತಹ ಬಟ್ಟೆಯಿಂದ ಅವರ ಮುಖ ಕೈಕಾಲುಗಳನ್ನ ಒರೆಸಿ ಆ ವ್ಯಕ್ತಿಯ ತಲೆ ಮೇಲೆ ನೀರನ್ನ ಚುಮುಕಿಸಿ ಅವರಿಗೆ ಬೇಕಾದಂತಹ ಶುಶ್ರೂಷೆ ಏನಿದೆ ಪ್ರಥಮ ಚಿಕಿತ್ಸೆ ಅದನ್ನ ಮಾಡಿ ಅವಾಗ ದೇಹದ ಉಷ್ಣತೆ ಕೂಡ ಕಡಿಮೆಯಾಗುತ್ತೆ. ಬಿಸಿಲಿನಿಂದ ಆರೋಗ್ಯದಲ್ಲಿ ಏರ್ಪೇರಾದಂತಹ ವ್ಯಕ್ತಿಗೆ ORS ಕುಡಿಸೋದು ಕೂಡ ಬಹಳ ಉತ್ತಮ. ಇಲ್ಲವೇ ನಿಂಬೆ ಹಣ್ಣಿನ ರಸ, ನೀರು ಕೊಡಿ, ತಕ್ಷಣವೇ ಆ ವ್ಯಕ್ತಿ ಅದನ್ನ ಚೇತರಿಸಿಕೊಳ್ಳೋಕೆ ಸಹಾಯವಾಗುತ್ತೆ. ನಂತರ ಹತ್ತಿರದ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗಿ ತೋರಿಸೋದು ಕೂಡ ಬಹಳ ಉತ್ತಮ. ಹೀಗೆ ಬಿಸಿಲಿನ ಈ ತಾಪದಲ್ಲಿ ಬಿರು ಬೇಸಿಗೆಯಲ್ಲಿ ನಾವು ಕೆಲವು ಲಕ್ಷಣಗಳನ್ನ ನೋಡಿಕೊಂಡು ನಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಇಂತಹ ವಿಶೇಷ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್.